ಕಾಸಸ್ ಆಫ್ ಅಲರ್ಜಿಕ್ ರೈನೈಟಿಸ್ ನಾ ಹೇಳ್ದಂಗೆ ಸಾಮಾನ್ಯವಾಗಿ ಎಷ್ಟೊಂದು ಕಾಸ್ ಇದೆ. ಮೋಸ್ಟ್ ಕಾಮನ್ ಕಾಸಸ್ ಒಂದು ಡಸ್ಟ್, ಇನ್ನೊಂದು ಪೋಲನ್ಸ್. ಇವಾಗ ಬೆಂಗಳೂರಲ್ಲಿ ಗಿಡ ಮರಗಳು ಜಾಸ್ತಿ ಇರೋದ್ರಿಂದ ಪೋಲನ್ ಅನ್ನೋದು ಗಿಡ ಮರಗಳಿಂದ ಒಂದು ಉತ್ಪತ್ತಿ ಆಗೋ ಒಂದು ಚಿಕ್ಕ ಗ್ರಂಥಿ ತರ. ಸೊ ಆ ಪೋಲನ್ ಅನ್ನೋದು ಗಾಳಿಯಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಕಿಲೋಮೀಟರ್ ಗಟ್ಲೆ ಸ್ಪೀಡ್ ಅಲ್ಲಿ ಟ್ರಾವೆಲ್ ಅಂದ್ರೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗುತ್ತೆ. ತುಂಬಾ ಲೈಟ್ ವೇಟ್ ಇರೋ ಕಾರಣ ತುಂಬಾ ಡಿಸ್ಟೆನ್ಸ್ ಕೂಡ ಅದು ಕವರ್ ಮಾಡುತ್ತೆ. ಸೊ ಆ ಪೋಲನ್ ಗ್ರೇನ್ಸ್ ಅಂತ ಏನ್ ಹೇಳ್ತೇವೆ, ಎಸ್ಪೆಷಲಿ ನಮ್ಮ ಈ ನವೆಂಬರ್ ಇಂದ ಫೆಬ್ರವರಿ ಈ ತಿಂಗಳುಗಳಲ್ಲಿ ಆ ಪೋಲಿನೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಒಂದು ಗಿಡ ಮತ್ತೆ ಇನ್ನೊಂದು ಗಿಡ ಆಗ್ಬೇಕು ಅಂದ್ರೆ ಸೊ ಈ ಇನ್ಸೆಕ್ಟ್ಸ್ ಮುಖಾಂತರ ಪೋಲಿನೇಷನ್ ಅಂತ ಹೇಳ್ತೇವೆ. ಸೊ ಒಂದ್ ಕಡೆಯಿಂದ ಆ ಪೋಲನ್ ಇನ್ನೊಂದ್ ಕಡೆ ಹೋದಾಗ್ಲೇ ಇನ್ನೊಂದು ಗಿಡಕ್ಕೆ ಇನ್ನೊಂದ್ ಗಿಡ ಬೆಳೆಯೋ ಚಾನ್ಸಸ್ ಆಗ್ಬೋದು. ಸೊ ಆ ಪೋಲನ್ ಗ್ರೇನ್ಸ್ ಮುಖಾಂತರ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಸ್ಟ್, ಪೋಲನ್, ಫಂಗಸ್ ಕೂಡ ಎಲ್ಲಿ ತ್ಯಾವದ ಅಂಶ ಜಾಸ್ತಿ ಇರುತ್ತೆ, ಮಾಯಿಶ್ಚರ್ ಅಂತ ಏನ್ ಹೇಳ್ತೀವೋ, ಸೊ ತ್ಯಾವ ಅಂಶ ಇರೋ ಜಾಗಗಳಲ್ಲಿ